ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ಎಲ್ಲಿದು ಕೊಡಗದು. ನಮ್ಮೂರಿಂದು. ಆಯ್ತು, ನಿಮ್ಮೂರಿದ್ದು. ಈಗ ಮಾಡೋದು ಮಾತ್ರ ನಾನು, ನಮ್ಮೂರು ನಾನು. ಅಲ್ಲ, ಇದಕ್ಕೆ ಉಪ್ಪು ಹಾಕೋದು ಬೇಡ ಅಂತ ನಂಗೆ ಗೊತ್ತಿಲ್ಲ. ನನಗೆ ಯಾಕೋ ಉಪ್ಪು ಬೇಕು ಅಂತ ಅನಿಸ್ತಾ ಉಂಟು, ಅದಕ್ಕೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಿದ್ದೀರಾ? ನನಗೆ ಗೊತ್ತಿಲ್ಲ, ಮತ್ತೆ ಉಪ್ಪು ಕಮ್ಮಿ ಆದರೆ ಮತ್ತೆ ನೆಂಟರು ಬಂದಿದ್ದಾರೆ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಹಾಗಾಗಿ ನಾವು ಈಗ ಉಪ್ಪು ಬೇಕಂತೆ ಗೈಸ್. ಆಕ್ಚುಲಿ ಬಿಪಿ ಗ್ಯಾಸ್ ಉಪ್ಪು ಬೇಡ, ಇಲ್ಲಿ ಉಪ್ಪು ಬೇಕಂತೆ. ಗ್ಯಾಸಿಗೆ ಉಪ್ಪು ಬೇಡ. ಎಂತ ಬಿಪಿ ಲೋ ಆಗಿರೋದು ನನಗೆ ಉಪ್ಪು ಕೇಳ್ತಿರೋದು ಇವರು. ಅಲ್ಲ, ಅಷ್ಟು ಉಪ್ಪು ಸಾಕ? ಒಂದು ಕಡೆಗೆ ಆಗ್ತದೆ ಮಾರೈತಿ. ಯಾರು ಒಬ್ರಿಗೆ ಸಿಕ್ಕುತ್ತೆ ಸಾಕು. ನನಗೆ ಗೊತ್ತಿಲ್ಲ. ರೊಟ್ಟಿ ಅಪ್ಪನವರಿಗೆ ಈಗ ಇದು ಕಡುಬು ಆಗಿದೆ ಅಂತೆ. ಹಾಕಿ ರೊಟ್ಟಿ ರೊಟ್ಟಿ ಪಕ್ಲ ರೊಟ್ಟಿ ಆದ್ರೆ ಸ್ವಲ್ಪ ಕೂತ್ಕೊಳ್ಳೋಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ಭಯಂಕರ ಊಟ ಮಾಡಿದ್ದೇನೆ ಮಧ್ಯಾಹ್ನ. ಇರಿ ಒಂದು ಸ್ವಲ್ಪ ಹೊತ್ತು ಆಗ್ತದೆ. ನನಗೆ ಯಾಕೋ ಸ್ವಲ್ಪ ಬಿಸಿನೀರು ಬೇಕಾದ ಕಾಣ್ತದೆ. ಅಲ್ಲ, ನೀರು ಬೇಕು ಫಸ್ಟ್. ನೀರು ಬೇಕಂತೆ. ಹಂಗಾರೆ ಬಿಸಿ ನೀರು ಬೇಡ ಇದಕ್ಕೆ? ಫಸ್ಟ್ ಇದನ್ನೇ ಸ್ವಲ್ಪ ಹದವಾಗಿ ಕಲಸಿ ಮತ್ತೆ ನೀರು ಹಾಕ್ಬೇಕು. ಆತು. ಮೊದಲಿಗೆ ಹದವಾಗಿ ಕಲಿಸಿಕೊಳ್ಳಿ. ಅದನ್ನು ಅಕ್ಕಿ ರೊಟ್ಟಿ ಚೆನ್ನಾಗಿ ಮಾಡೋರೆಲ್ಲ ನಂಗೆ ಬೈಬೇಡಿ, ನಂಗೆ ಸ್ವಲ್ಪ ಸ್ವಲ್ಪ ಗೊತ್ತಿರೋದಷ್ಟೇ. ಅವಳೆಲ್ಲಿ ಮಾಡೋದು? ಅವಳು ತಟ್ಟೆ ಹಾಕೊಂಡು ಕಾಲಲ್ಲಿ ಕುಳಿಬೇಕಷ್ಟೇ. ನಾಯಿಗಲ್ಲ ನಾನು ನಾಯಿ ಮಾಡುತ್ತೀನಿ. ಬಿಸಿನೀರು ಹಾಕು, ತಣ್ಣೀರ? ನೀರಲ್ಲ, ತಣ್ಣೀರು. ಒಟ್ನಲ್ಲಿ ನೀರು ಹಾಕಿರ್ತಾ ಇತ್ತು. ಗೊತ್ತಿಲ್ಲಪ್ಪ. ಅದು ನೀವು ಬಿಸಿನೀರಲ್ಲಿ ಬರೀ ಹಸಿಟ್ಟಾಕ್ ಮಾಡೋದು, ಆ ಥರ ಅಲ್ಲ. ಹೆಂಗಾದ್ರೂ ರೊಟ್ಟಿ ಆದ್ರೆ ಆಯ್ತು. ವಿಚಾರ ಮಾಡ್ತಾರೆ, ಬಿಸಿ ನೀರು ಕುದಿಸ್ಬಿಟ್ಟು ಅದಕ್ಕೆ ರೊಟ್ಟಿ ಹಸಿಟ್ಟಾಕಿ ಅದನ್ನ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ. ಆಕ್ಚುಲಿ ನೀವು ಹಂಗೆ ಈಚೆಯವರು ಆಚೆಯವರು ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲಿ ಅವ್ರು ಮಾಡ್ತಾರ ಇದನ್ನ, ಇಲ್ಲಿ ನೀವು ಮಾಡ್ತೀರಾ ಬೇರೆ ಬೇರೆ ತರ ಮಾಡೋದು. ಆ ಕೂರ್ ಸ್ಟೈಲ್ ಬಂತಲ್ಲ, ನಾನು ಹಂಗೆ ಹೇಳಿದೆ. ಹೂ ಇಸ್ ಟೆಲ್ ಅಂತ ಹೇಳಿದ್ರು. ಇಷ್ಟೆಲ್ಲ ಮಾಡಿ ಆಗುವಾಗ ಒಂದು ಬೆವರು ಇಳಿತದೆ. ಲಾಸ್ಟಿಗೆ ಹಂಗೆಲ್ಲ ಬಿಚ್ಚಿ ಕಾಲಲ್ಲಿ ಹೀಗೆ ಮಾಡ್ತಾ ಇರ್ಬೇಕು. ಕಷ್ಟಪಡ್ಬೇಕು, ರುಚಿ ಬೇಕಂದ್ರೆ ಕಷ್ಟಪಡ್ಬೇಕು. ಈಗ ಬೇಸಿನ ಮೇಲೆ ಕಾರ್ಬೋದಾ ಅಂತ ನೀವು ಕಲಿಸ್ತೀರಾ ಪೋಸಿ. ಸಾಕು, ನೀರು ಹಾಕ್ತೀನಿ. ಈಗಲೇ ಬೆವರು ಬಿಚ್ಚುತ್ತಾ ಉಂಟು. ಇನ್ನು ಬೆವರು ಕಂಪ್ಲೀಟ್ ಆಗುವಾಗ ಗೊತ್ತಿಲ್ಲ ಏನು ಸಿಚುವೇಶನ್ ಆಗುತ್ತೆ ಅಂತ. ಏನೋ ಅಕ್ಕಿ ರೊಟ್ಟಿ ಮಾಡ್ತಿರೋದನ್ನ ಅಷ್ಟೇ ಕಲಿಸ್ಬೇಕು. ಇದು ರೈಸ್ ನನ್ನ ಪ್ರಕಾರ ಇನ್ನೂ ಬೇಯಬೇಕಿತ್ತ ಅಂತ ಅಲ್ಲ? ಸ್ಮ್ಯಾಶ್ ಮಾಡೋಕ್ಕೆ ಇನ್ನೂ ರೈಸ್ ಬೆಂದರೆ ಅದು ಅಷ್ಟು ಗಟ್ಟಿ ಕಲಿಸ್ಬೇಕು ಹದವಾಗಿ. ಇನ್ನು ಅಯ್ಯನ್ ಬಿಡಿ, ನಾನು ಮಾಡ್ತೀನಿ. ನಮ್ದೇನಿದ್ರು ನಮ್ಗೆ ಬಿಡಿ ಬಿಡಿ, 4 ಸಲ ತಿರುಗಿಸುವಾಗ ಮತ್ತೆ ಹ್ಯಾಪಿ ಅಂತ ಕಡ್ಲಿಕ್ಕಿರ್ಬೋದು. ಇಂಥದ್ದು ಎಷ್ಟು ಮಾಡಿ ಮಾಡಿ ಕೊಟ್ಟಿದ್ದು 2, 3, 4 ಎಷ್ಟೆಷ್ಟು ರೊಟ್ಟಿ ಮಾಡಿದ್ರಿಲ್ಲ. ಏನೋ ಕಳೆದು ಗುಡ್ಡೆ ಹಾಕಿ ಮಾತಾಡಿದ್ರು ನೋಡಿದ್ರೆ ನಾನಲ್ಲ ಅಮ್ಮ. ಹೇಳಿ ಸರಿಯೇ ಅಲ್ವಾ? ಕ್ಯಾಮ್ರಾಮ್ಯಾನ್ ಕೀಪ್ ಸೈಲೆಂಟ್. ಮ್ಯೂಟ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮ್ಯೂಟ್ ಆಗಿದ್ದಾರೆ. ಆಮೇಲೆ ಅವ್ರ ಹತ್ರ ಕೊಡಿ ಮೊಬೈಲ್. ಹತ್ರ ಕೊಡಿ ಮೊಬೈಲ್. ಏನನ್ನಿಸ್ತಿದೆ ಹೇಳಿ, ಇದು ನಿಮ್ಮನ್ನು ಹಿಡಿಲಿಕ್ಕೆ.
ನಮ್ಮ ಕ್ಯಾಮ್ರಾಮನ್ ಸೀಕ್ರೆಟ್ ಆಗಿರ್ಬೇಕಂತ. ಹಿಡನ್ ಹೈಡ್ ಆಗಿದೆ. ಅವ್ರ ಪಾಪ ಏನ್ ಹೇಳೋದು ಆಫ್ ಸ್ಕ್ರೀನ್ ಶ್ರಮ ಪಡ್ತಿದ್ದಾರೆ. ಬೆವರಿಗಿಂತ ಉಂಟು ಅವರಿಗೆ. ಆಫ್ ಮಾಡಿ. ಅವ್ರಿಗೆ ಅಭ್ಯಾಸ ಉಂಟು ಅಲ್ಲಿ ಅವರೆಲ್ಲ. ಹೌದು. ಚಂದ ಉಂಟು, ಚಂದ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಹಿಂಗೆ ಮಾಡೋದಲ್ವಾ? ಎಸ್ ಥ್ಯಾಂಕ್ ಯು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆಯ್ತೀನಿ. ಹೋಟ್ಲರೆಲ್ಲ ಬಂದು ಹೋಟ್ಲಲ್ಲಿ ಹಿಂಗೆ ಎರಡು ಕೈಯಲ್ಲಿ ಹಿಂಗೆ ಮಂಕೆ ಮಾಡ್ತಾರೆ. ಹೋಟೆಲ್ ಓನರ್ ಎಲ್ಲ ಬಂದು ಧರ್ಮ ಕೊಡ್ತಾರೆ ನಿಮಗೆ. ಓನರಿಗೆ ಬರ್ಬೋದು ಹೋಟ್ಲಿನ. ನಮ್ಮ ಭಾವಂಗೊಂದು ಹೇಳ್ಕೊಡ್ಬೇಕು ಅಕ್ಕಿ ರೊಟ್ಟಿ ಮಾಡೋದು. ಭಾವಂದು ಹೋಟೆಲ್ ಇದೆ, ಅವ್ರದ್ದು ನಮ್ಮ ಥರದ ಅಕ್ಕಿ ರೊಟ್ಟಿ ಮಾಡಿಸ್ಬಿಟ್ರೆ ಜನನೋ ಜನ. ಕೂತ್ಕೊಳ್ಳಿ. ಅವರು ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರೆ. ಅಲ್ಲ ಅಪ್ಪೆ, ಈ ರೊಟ್ಟಿ ಒಂದು ಹೋಟೆಲಲ್ಲಿ ಮಾಡಿಸ್ಬಿಟ್ರೆ ಇಷ್ಟು ಕ್ಯೂ ನಿಂತಿರ್ತಾರೆ. ಹೌದ್ ತಾನೆ? ಇಷ್ಟು ಕ್ಯೂ ನಿಂತಿರ್ತಾರೆ. ಅದಿರ್ಬೇಕು ಇಷ್ಟು. ನಂಗೊಂದು ಅಕ್ಕಿ ರೊಟ್ಟಿ, ಅಣ್ಣ ನಂಗೊಂದು ಅಕ್ಕಿ ರೊಟ್ಟಿ. ಓ ಮತ್ತೆ ಇದು ಟೋಕನ್ ಅಕ್ಕಿ ರೊಟ್ಟಿಗೆ. ಮತ್ತೆ ಹೋಗ್ತಾ ಹೋಗ್ತಾ 2 ದಿನ ಮುಂಚೆನೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟು ಚಂದದ ನಮ್ಮ ಅಕ್ಕಿ ರೊಟ್ಟಿ. ಸಾಕು ಹೋಯ್ತು ದೇವ್ರೆ. ಈಗ ಬಂದಿದೆ, ಅದು ಬಂದಿದೆ. ಹೀಗೆ ಮಾಡಬೇಕು ಗಾಯ್ಸ್. ಹೀಗೆ ಮಾಡುವಾಗ ಹೀಗೆ ಬೆವರು ಬರ್ತದೆ. ಅದನ್ನು ಹೀಗೆ ತೆಗೆದು ಹೀಗೆ ಹಾಕೊಳ್ಬೇಕು. ಇದ್ರಲ್ಲಿ ಎಷ್ಟು ಉಂಡೆ ಆಗ್ಬೋದು? ಅದು ಹಾಕಿಲ್ಲ, ಹೇಳಿದಷ್ಟೇ. ಅಯ್ಯೋ ಹೋಟ್ಲಲ್ಲ ಈಗ ಹಿಂಗೆ ಉಂಡೆ ಮಾಡ್ಕೊಳ್ಬೇಕು. ನನಗೆ ಗೊತ್ತಿರಲಿಲ್ಲ. ಈಗ ಉಂಡೆ ಮಾಡಿದ್ರೆ ಅದು ಈಗ ಆಗುದಿಲ್ಲ ಅಲ್ಲ. ಇಲ್ಲ ಉಂಡೆ ಮಾಡ್ಲೇಬೇಕು ರೊಟ್ಟಿ ಆಗೋಕ್ಕೆ. ಅದು ಹೀಗೆ ಮಾಡಿದ್ರೆ ಚಟ್ಟೆ ಮಾಡಿ. ಚಟ್ಟೆ ಮಾಡಾಗ ಚಟ್ಟೆ ಬೇಡ ಅಲ್ಲ ರೊಟ್ಟಿ. ಅದು ರೌಂಡೇ ಯಾಕೆ ಮಾಡಬೇಕು? ರೊಟ್ಟಿ ರೌಂಡ್ ಆಗ್ಬೇಕು ಅದಕ್ಕೆ. ಅದು ರೌಂಡ್ ಆಗದೆ ತಿನ್ಲಿಕ್ಕೆ ಆಗೋದಿಲ್ವಾ? ತಿನ್ನುವಾಗ ಕಟ್ ಮಾಡಿ ಅಲ್ಲ ತಿನ್ನೋದು. ನೀವೀಗ ಈ ಟೀ ಶರ್ಟ್ ಯಾಕೆ ಹಾಕ್ತೀರಾ? ಫ್ರಾಕ್ ಹಾಕಕ್ಕಾಗಲ್ವಾ? ಆಗ್ತದೆ, ಆಗುದಿಲ್ಲ ಅಂತ ಯಾರು ಹೇಳಿದ್ರು? ಬನ್ನಿ ಹೋಗಿ. ಆಗದೇನಿಲ್ಲ. ಹಂಗೆ ಇದು ಆಗದೇನಿಲ್ಲ. ಆಕ್ಚುಲಿ ಇದು ಉಂಡೆ ದೊಡ್ಡದಾಯ್ತು, ಇದು ಉಂಡೆ ದೊಡ್ಡದಾಯ್ತು, ಇದು ಸಣ್ಣದಾಗಿದೆ ಅಲ್ವಾ? ಉಂಡೆ ದೊಡ್ಡದಾಗಿದೆ. ಕೆಲವೊಂದು ಉಂಡೆ ರಾಂಗ್ ಮೆಥಡಲ್ಲಿ ಮಾಡಿದಲ್ಲ ಅವಳು. ದೊಡ್ಡ ಉಂಡೆ ನಂಗೆ, ಚಿಕ್ಕ ಉಂಡೆ ನಿಮ್ಗೆ. ಬಿಟ್ಟು ಈ ತರ ಪ್ಲಾಸ್ಟಿಕ್ ಇಟ್ಟು ಅದರಲ್ಲಿ ಉಂಡೆ ಇಟ್ಟು ಮತ್ತೊಂದು ಪ್ಲಾಸ್ಟಿಕ್ ಇಟ್ಟು ಹೀಗೆ ಮಡಚಿ ಹೀಗೆ ಪ್ರೆಸ್ ಮಾಡಬೇಕು ಅಷ್ಟೇ. ಮತ್ತೆ ಸೈಡ್ ಸ್ವಲ್ಪ ಹೀಗೆ ಹೊತ್ಕೊಳ್ಬೇಕು. ಇದು ಆಕ್ಚುಲಿ ಫ್ಲಾಪ್ ಆಯ್ತು ಗಾಯ್ಸ್. ರೆಡಿ. ರೌಂಡ್ ಉಂಟೀಗ, ನೆಕ್ಸ್ಟ್ಗೆ ರೌಂಡ್ ಹೋಗ್ತದೆ.
ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಕೊನೆಗೆ ನಾವು ಕೂಡ. ಒಬ್ಬನೇ ಒಬ್ಬ ನನ್ನ ಮಗ ಇಲ್ಲ, ಕೂಸುಡಿ ನನ್ನ ಮಕ್ಕಳು ಬರ್ತೇನೆ ಅಂತೇಳಿ ಯಾರೂ ಇಲ್ಲ. ಎಲ್ಲಿದ್ದಾರೆ ನೋಡಿ, ಒಬ್ಬನೇ. ಮತ್ತೆ ಅಡಿಗೆ ಅವರು ಮಾತ್ರ. ಬರಲಿ 8:08 ಅಂತ ಹೇಳಿ ಯಾರೂ ಇಲ್ಲ ಇಲ್ಲಿ. ನೋಡ, ಸ್ವಲ್ಪ ಹೊತ್ತು ಕಾಯುವ. ಅಡಿಗೆಯವರು ಮಾತ್ರ ಇದ್ದಾರೆ. 3 ಜನ ಅಡಿಗೆಯವರು ಇದ್ದಾರೆ, ಬೇರೆ ಯಾರಿಲ್ಲ. ಎಲ್ಲ ಮುಗಿದೋಗಿದೆ ಕಾರ್ಯಕ್ರಮಗಳೆಲ್ಲ. ಎಲ್ಲರೂ ಕೊಯ್ದ ಇಂಥ ತರಕಾರಿ ಎಲ್ಲ ಕೊಯ್ದಾಗಿದೆ. ಕಾದು ನಮ್ಮ ಸಂಘದವರು ಬರಲೇ ಇಲ್ಲ. ಲಾಸ್ಟಿಗೆ ಮನೆಯವರು ಮಾತ್ರ. ನೋಡಿ, ಬೆಂಗಳೂರಿಗೆಲ್ಲ ಜನ ಬಂದಿದ್ದಾರೆ. ಇಲ್ಲಿ ಅಡಿಗೆ ಎಲ್ಲ ಆಗ್ತಾ ಉಂಟು ನೋಡಿ. ನಮ್ಮ ವಡ್ಡಮೈಲು ಫ್ಯಾಮಿಲಿಯವರು. ಈಗ ನಮ್ಮ ಇವರು ಬಂದೇ ಇಲ್ಲ, ಎಂತ ಹೇಳಿದ್ರೆ ಸಂಘಟನೆ ಅವರು. ಕೊಯ್ಲಿಕ್ಕೆ ತುಂಬ ಇರಲಿಲ್ಲ, ಹಾಗಾಗಿ ಯಾರು ಬರಲಿಲ್ಲ. ಬಂದ ನೋಡಿ, ಈಗ ಬರ್ತಾ ಇದ್ದಾರೆ ಕಳ್ಳನ ಮಕ್ಕಳು. ಈಗ ನೋಡಿ, ಬೈಕೆಲ್ಲ ಈಗ ಬಂತು. ಈಗ ಬಂದ್ರಾಗಿರ್ಬೇಕು. ಅರ್ಥ ಅಲ್ಲಿ ಕ್ಯಾರಮ್ ಮಾಡ್ತಾ ಇದ್ರು. ಕ್ಯಾರಮ್ ಮಾಡಿಕೊಂಡು ಈಗ ಮೆಲ್ಲ ಬರುದು ಕಳ್ಳರಾಗೆ. ಆ ಸಂಘಟನೆಯವರು ಬಂದ್ರು ನೋಡಿ. ಅವರಲ್ಲಿ ನಿಂತಿದ್ದಾರೆ ನೋಡಿ, ಕೆರೆಯ ಮರೆಯಲ್ಲಿ. ಬೇಲೆಗೆ ಬರ್ಪಣ ಪೊರ್ತೆ ಒಂದು. ಈಗ ಬರ್ತಾ ಇದ್ದಾರೆ. ಎಲ್ಲ ಮುಗೀತು, ಕೊಯ್ದೆಲ್ಲ ಆಗಿದೆ. ಕೊಯ್ದಾದ ಮೇಲೆ ಎಲ್ಲರೂ ಬರುದು. ಗ್ರೂಪಲ್ಲಿ ಆಗಲೇ ನಾನು ಮೆಸೇಜ್ ಹಾಕಿದ್ದೆ ನೋಡಿ. ಸಂಘಟನೆಯವರು ಬರ್ತಾ ಇದ್ದಾರೆ. ಸಂಘಟನೆಯವರು ಬರುವ ಟೈಮು 10 ಗಂಟೆ ಆಗಿದೆ. ಆವಾಗ ನಮ್ಮ ಕೆಲಸ ಎಲ್ಲ ಆಗಿ ಮುಗ್ದಿದೆ. ಪಾಡ್ದತ್ತ ನೇರ ವಿರಾಟ್ ಅದು ಮೊನ್ನೆ ತೀರೋದ ಅಜ್ಜಿಯ ತಿಥಿ ನಾಳೆ. ಸೊ ಅದಕ್ಕಾಗಿ ನಾವು ತರಕಾರಿ ಕೊಯ್ಲಿಕ್ಕೆ ಹೋಗಿದ್ವಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇದೆಲ್ಲ ಕ್ಯಾಶ್ಯೂ ಏರಿಯಾ. ಸೊ ಮನೆ ರೀಚ್ ಆಗಲಿಕ್ಕೆ ಆಯಿತು. ಇನ್ನೆಂತ ಮಾಡೋದು, ಅಲ್ಲಿ ತುಂಬ ಹೊತ್ತು ನಿಂತರೆ ಅವರು ಬೊಬ್ಬೆ ಹೊಡ್ಕೊಂಡಿರ್ತಾರೆ. ಸೊ ನಾನು ಬಂದೆ ಮನೆಗೆ. ನಾಳೆ ಅದೇ ಕೆಲಸ ಇದೆ, ಹೋಗಬೇಕು. ಮತ್ತು ಅಣ್ಣನ ಹೋಟ್ಲು ಓಪನ್ ಆಗಿತ್ತು, 1 ವೀಕ್ ಆಯಿತಷ್ಟೇ. ಸೊ ಅಲ್ಲಿಗೆ ಹೋಗಬೇಕು. ಓಕೆ, ಬಾಯ್.